ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್. ಮತ್ತೆ ಹೇಳಬೇಕಾಗಿದ್ದು ಹೇಗಿದ್ದೀರಾ ಬನ್ನಿ. ಹಾಗಾದ್ರೆ ಈ ವಿಡಿಯೋನ ಚಾಲು ಮಾಡ್ತಾ ನಾನು ಇಲ್ಲಿ ಒಂದು ಪಾಯಿಂಟ್ ಇಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ 1 2 3 ಒಂದು 6 ಪ್ರಾಡಕ್ಟ್ ನಾನು ತರಿಸ್ತಾ ಇದ್ದೀನಿ. ಯಾವ್ಯಾವ ಪ್ರಾಡಕ್ಟ್ ಕೂಡ ನೋಡ್ದು ಯಾವ ಪ್ರಾಡಕ್ಟ್ ಅದನ್ನು ಕೂಡ ಹೇಳ್ತೀನಿ. ಹೇಗೆ ಮತ್ತೆ ಯಾವ ಪ್ರಾಡಕ್ಟ್ ಅಪ್ಪ ಅಂದ್ರೆ ಒಂದು ಶರ್ಟ್ ಮತ್ತೆ ಒಂದು ಶರ್ಟೆ ಮತ್ತೆ ಇನ್ನೊಂದು ನಮ್ಮ ಅಪ್ಪರಿಗೆ ಒಂದು ಶರ್ಟು ಮತ್ತೆ ನಮ್ಮ ಮೇಲೆ ಒಂದು ಬ್ಯಾಗು ಮತ್ತೆ ಒಂದು ಬೂಟು ನನಗೆ. ಬನ್ನಿ ಹಾಗಾದ್ರೆ ನೋಡೋಣ ಈ ಪ್ರಾಡಕ್ಟ್ನ ನಾವು ಹೇಗೆ ತೊಗೊಂಬರ್ತೀವಿ ಮತ್ತೆ ಹೇಗೆ ನಾವು ಆರ್ಡರ್ ಮಾಡ್ತೀವಿ ಅಂತೇಳಿ ನೋಡೋಣ. ಮತ್ತೆ ಆರ್ಡರ್ ಮಾಡಿದ ಮೇಲೆ ರಿಟರ್ನ್ ಮಾಡಬಾರ್ದಂತ ಒಂದು ಪಾಯಿಂಟ್ ನಾನು ಇಲ್ಲೇ ಕುಂತ್ಕೊಂಡು ಹೇಗಿದೆ ಹೇಗಿಲ್ಲ ಎಲ್ಲ ನಾನು ಐಡಿಯಾ ತಗೊಂಡು ಮತ್ತೆ ಐಡಿಯಾನ ನಾನು ಕ್ಲಾರಿಟಿ ಮಾಡಿ ಹೇಗೆ ಪ್ರಾಡಕ್ಟ್ನ ತರಿಸ್ತಾ ಇದ್ದೀನಿ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಚಾಲು ಮಾಡ್ತಾ ಮತ್ತೆ ಪ್ರಾಡಕ್ಟ್ ಕೂಡ ಆರ್ಡರ್ ಮಾಡ್ತಾ ಹೇಳಬೇಕಾಗಿದ್ದು ಏನಂದ್ರೆ ಆಲ್ರೆಡಿ ಒಂದು ಅನ್ಬಾಕ್ಸಿಂಗ್ ಮಾಡಿದ್ದು ಒಂದು 6-7 ವಿಡಿಯೋನ ಆಲ್ರೆಡಿ ಬಿಟ್ಟಿದ್ದೀನಿ ನಮ್ಮ ಚಾನಲ್ನಲ್ಲಿ. ಅಗದಿ ಅಮೇಜಿಂಗ್ ಅದಾವು ಮತ್ತೆ ಅಗದಿ ಅಮೇಜಿಂಗ್ ಓಡ್ತಿದ್ದಾವೆ. ನೋಡೋಣ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಕೂಡ ಓಡುತ್ತೋ ಇಲ್ಲ ಅಂತೇಳಿ ನೆಕ್ಸ್ಟ್ ನಾನು ಹೇಳಬೇಕಾಗಿದ್ದು ಈ ವಿಡಿಯೋನ ಚಾಲು ಮಾಡೋಣ. ಓಕೆ, ನಾವು ತಂದಿದ್ದೀವಿ ಒಂದು ಮೊಬೈಲಿಂದ ಒಂದು ವಾಟ್ಸಪ್ನಲ್ಲಿ ಇರುವಂಥ ಒಂದು ಏನಪ್ಪಾ ಅಂದರೆ ಸೆಲ್ಫ್ ನಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಬರುತ್ತೆ ಸ್ಕ್ರೀನ್ದಲ್ಲಿ. ವಾಟ್ಸಪ್ನಲ್ಲಿ ಹೋದ ಮೇಲೆ ನಾವು ನೋಡಬೇಕಾಗಿದ್ದು ನಮ್ಮ ಒಂದು ಸೆಲ್ಟು ಯಾವುದಪ್ಪ ಕ್ಲಿಕ್ ಮಾಡಿದ ಮೇಲೆ ನಮಗೆ ಸಿಗತ್ತೆ ಆ ಒಂದು ಅಮೆಜಾನ್ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಸಿಗತ್ತೆ ಒಂದು ಶರ್ಟು. ಓಕೆ, ಇಲ್ಲಿ ಬಂತು ನಮಗೆ ಶರ್ಟು. ನಾವು ಈಗ ಆರ್ಡರ್ ಆಗ್ತಾ ಇದೀವಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಮಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು ಈ ಒಂದು ಅಂಗಿ ಅಂಗಿ ಅಂತ ಹೇಳ್ಬೋದು, ಶರ್ಟ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಾವು ಈಗ ಇದನ್ನೇ ಆರ್ಡರ್ ಮಾಡ್ತಾ ಇದೀವಿ. ಮತ್ತೆ ಪ್ರೈಸ್ ಎಷ್ಟಿದೆಯಪ್ಪ ಅಂದರೆ ಎಮ್ ಸೈಜ್ ನಾನು ತರಿಸ್ತಾ ಇದ್ದೀನಿ. ನನ್ನ ಸೈಜಿಗೆ ನಾವು ಒಂದು ಎಮ್ ಸೈಜು ನೋಡಿ 449 ಇದೆ. ಓಕೆ, ಈ ಒಂದು ಪ್ರೈಸಿಂದ ನಾವು ಈ ಒಂದು ಶರ್ಟ್ ತರಿಸ್ತಾ ಇದ್ದೀವಿ. ಮತ್ತೆ ಹೇಗಿದೆ ಅಂತ ನೋಡ್ಬೇಕಂದ್ರೆ ರಿವ್ಯೂ ಮಾಡಿರ್ತಾರೆ ಕೆಳಗಡೆ ನೋಡಬೇಕು. ಇಲ್ಲಾಂದ್ರೆ ವಾಟ್ಸಪ್ನಲ್ಲಿ ಒಂದು ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಮಾಡಿರ್ತಾರೆ, ಕಾಮೆಂಟ್ ಮಾಡಿರ್ತಾರೆ, ಅದು ನೋಡಬೇಕು ಜನರ ಮಾಡಿರ್ತಾರೆ. ಓಕೆ ನೋಡಿ ಈ ಥರ ಬಿಟ್ಟಿದ್ದಾರೆ ನೋಡಿ. ಶರ್ಟ್ ಹೇಗಿದೆ ಅಂತ ನೋಡೋಣ. ಕಲರ್ ಏನಿದೆ ಕಲರ್ ನಾವು ನೋಡ್ಕೊಂಡು ತೋರ್ಸೋಣ. ಓಕೆ ನೋಡಿ. ಓಕೆ, ಶರ್ಟ್ ಅಂತೂ ಮರ್ಜರ್ ಐತೆ, ಚಲೋ ಐತೆ ಶರ್ಟ್. ಓಕೆ, ಇಲ್ಲಿ ಶರ್ಟ್ ಕಾಣ್ತಿರ್ಬೋದು ನಿಮಗೆ. ಶರ್ಟ್ ಅಂತೂ ಚಲೋ ಐತೆ. ಇವಾಗ ಏನಪ್ಪ ಅಂದರೆ ನಾವು ಆರ್ಡರ್ ಹಾಕೋಣ. ಓಕೆ, ಕಲರ್ ಒಂದೇ ನಮಗೆ ಈ ಕಲರ್ ಇಷ್ಟ ಆಗಿದೆ. ಏನು ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ ಅದೇ ಕಲರ್ ನಮಗೆ ಇಷ್ಟ ಇದೆ. ಓಕೆ, ಈಗ ನಾವು ಆರ್ಡರ್ ಮಾಡ್ತಾ ಇದ್ದೀವಿ. ಒಂದು ನಾವು ತರಿಸಿದ್ದೀವಿ ಆರ್ಡರ್ ಮಾಡಿ. ಓಕೆ, ಇದು ಮತ್ತೆ ಇದು ಕ್ಲಿಕ್ ಮಾಡಿದರೆ ಬರಬೇಕು, ಬಂತು. ಓಕೆ, ಈ ಮೊಬೈಲ್ ಸೈಡ್ ಇಡ್ತಾ ಇದ್ದೀವಿ. ಮತ್ತು ಈ ಮೊಬೈಲ್ದಲ್ಲಿ ನಾವು ಹಾಕ್ತಾ ಇದ್ದೀವಿ ಶರ್ಟು. ಓಕೆ, ನಾವು ಇವಾಗ ಏನಪ್ಪ ಅಂದರೆ ಎಮ್ ಸೈಜು ಮತ್ತು ಕಲರ್ ಕೂಡ ತೊಗೊಂಡ್ವಿ. ಓಕೆ, ಬಾಯ್ ಮಾಡೋಣ ಬಂತಪ್ಪ ಅಂದು. ಓಕೆ, ಇಲ್ಲ ಮತ್ತು ವೇಟ್ ಮಾಡಬೇಕು, ಯಾಕಂದರೆ ಫೋನ್ಪೇ ಮತ್ತು ಅದು ಇದು ಅಂತ ಭಾಳ ತಿಳಿದಂತೆ. ಕ್ಯಾಶ್ ಆನ್ ಡೆಲಿವರಿ ಇಲ್ಲೇ ಉಂಟು ಮಾರೆ, ಆ ಮೊಬೈಲ್ದಲ್ಲಿ ಇಲ್ಲ, ಇಲ್ಲೇ ಇದೆ ಕ್ಯಾಶ್ ಆನ್ ಡೆಲಿವರಿ. ಓಕೆ, ಕಂಟಿನ್ಯೂ ಮಾಡೋಣ. ಮತ್ತು ಎಮ್ ಸೈಜು ಕೂಡ ಕೊಟ್ಟಿದ್ದೀವಿ ನಾವು. ಓಕೆ, ಎಲ್ಲನೂ ಒಮ್ಮೆಕ್ಕೆ ಆರ್ಡರ್ ಮಾಡಿದ್ರೆ ಚಲೋ ಆಗ್ತೈತಲ್ಲ. ನೋಡೋಣ ತಡಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಓಸು ಕೂಡ ನಾವು ಒಮ್ಮೆ ಆರ್ಡರ್ ಮಾಡೋಣ ಅಂತ. ಯಾವ್ಯಾವ ಇವಾಗ ನಾವು ತೊಗೊಂಡ್ವಿ ಅಂದರೆ ಈ ಶರ್ಟ್ ನನಗೆ ಬೇಡ. ಇವಾಗ ನಾವು ನಾವು 2 ಶರ್ಟನ್ನು ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಈಗ ಆಮೇಲೆ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಬೂಟನ್ನು ಆರ್ಡರ್ ಹಾಕಿನಿ. ಮತ್ತು ಇದು ಏನಿದೆ ನಾವು ಇವಾಗ ಇಲ್ಲೇ ಇದೆ 2 ಶರ್ಟನ್ನು ತರಿಸ್ತಾ ಇದ್ದೀವಿ. ಓಕೆ, ಇನ್ನೊಂದು ನಾವು ಶರ್ಟನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಒಂದು ಶರ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ಇದೊಂದು ಪ್ರೈಸ್ ಎಷ್ಟಿದೆಯಪ್ಪ ಅಂದರೆ ಎಮ್ ಸೈಜು ವೈಟ್ ಕಲರ್ ಇದೆ, 499 ಇದೆ. 50% ಅಂದರೆ 1000 ರೂಪಾಯಿ ಇತ್ತು, 500 ರೂಪಾಯಿ ಲೆಸ್ ಆಗಿ ಬಂದಿದೆ ಅಂತ ಹೇಳ್ತಾ ಇದೆ. ಓಕೆ, ಮತ್ತೆ ಬೇರೆ ನೋಡೋದು ಬೇಡ. ಇದೇ ಒಂದು ನಾವು ಏನಿದೆ ಈಗ 2 ಕೂಡ ನಾವು ಆರ್ಡರ್ ಹಾಕ್ತಾ ಇದ್ದೀವಿ. ಬನ್ನಿ ಪ್ರಾಡಕ್ಟ್ ಬಾಯ್ ಮಾಡ್ತಾ ಇದ್ದೀವಿ. ಓಕೆ, ಕ್ಯಾಶ್ ಆನ್ ಡೆಲಿವರಿ ಕಂಟಿನ್ಯೂ ಮಾಡೋಣ. ಸೆಲೆಕ್ಟ್ ಆಯಿತು. ನಮಗೆ ಇಲ್ಲೇ ಏನಿದೆ ಲಿಮಿಟ್ 948, 40 ರೂಪಾಯಿ ಡೆಲಿವರಿ ಮತ್ತು ಟೋಟಲ್ 988 ಪ್ರಾಡಕ್ಟ್ 40 ರೂಪಾಯಿ ಲೆಸ್ ಆಗಿ ಮತ್ತು ನಮಗೆ 948 ರೂಪಾಯಿ ಸಿಗ್ತಾ ಇದೆ. ಓಕೆ, ಡೆಲಿವರಿ ತೊಗೊತಾ ಇದ್ದಾರೆ. ಮತ್ತು ನಾವು ಇಲ್ಲಿ ಮಾಡಬೇಕಾಗಿದ್ದು ಇವಾಗ ಇನ್ನೊಮ್ಮೆ ನೋಡೋಣ ಪ್ರಾಡಕ್ಟಿಗೆ ನಾವು ಕರೆಕ್ಟ್ ಆರ್ಡರ್ ಕೊಟ್ಟಿದ್ದೀವಿ ಇಲ್ಲ ಅಂತೀರಿ. ಓಕೆ, ಎಮ್ ಸೈಜ್ ಇದೆಯಾ ಇನ್ನೊಮ್ಮೆ ನೋಡ್ಬಿಡೋಣ. ಯಾಕಂದರೆ ಎಮ್ ಸೈಜ್ ನಾವು ಕೊಳ್ಳಿಲ್ಲಪ್ಪ ನನಗೆ ಅರ್ಥ ಆಗ್ಬಿಡುತ್ತೆ, ಹೌದಲ್ಲ. ಸೈಜ್ ನಾವು ಇದು ಓಪನ್ ಮಾಡೋಣ. ಇದು ಓಪನ್ ಮಾಡಿ ನಾವು ಎಮ್ ಸೈಜೇ ಇದೆ. ಓಕೆ, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬಾಯ್ ಆಗ್ತಾ ಇದೆ ನೋಡಿ. ಓಕೆ, ಕಂಟಿನ್ಯೂ ಪ್ಲೀಸ್ ಯುವರ್ ಆರ್ಡರ್. ಆರ್ಡರ್ ಪ್ಲೇಸ್ಡ್. ಓಕೆ, ಥ್ಯಾಂಕ್ ಯು ಅಂತ ಒಂದು ಮೆಸೇಜ್ ಕೂಡ ಬಂತು. ಇಲ್ಲಿ ನಿಮಗೆ ಸಾರ್ಸ್ ಕಾಣ್ತಾ ಇದೆ ನೋಡಿ. ಒಂದು ಬರುತ್ತೆ 21 ಆಗಸ್ಟ್ನಲ್ಲಿ ಬರುತ್ತೆ, ಇನ್ನೊಂದು ಫ್ರೈಡೇ ಶುಕ್ರವಾರ ಬರುತ್ತೆ 23. ಒಂದು ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ. 2 ಕೂಡ ಏನಿದೆ ನಮಗೆ ಐಟಮ್ ಬಂದು ತಲುಪತ್ತೆ. ಓಕೆ, ಇಲ್ಲಿ ಫೋಟೋನು ಕೂಡ ಹಾಕಿದ್ದೀನಿ. ಇವಾಗ ಆರ್ಡರ್ ಆಯಿತು. ಇನ್ನೊಂದು ನಾವು ಏನು ಮಾಡಬೇಕಂದ್ರೆ
ಸಿಂಪಲಾಗಿ ಹೇಳಬೇಕಾಗಿದ್ದು ಫ್ಲಿಪ್ಕಾರ್ಟ್ನಲ್ಲಿ ನಾವು ಒಂದು ಆರ್ಡರ್ ಹಾಕಿದ್ವಿ. ಫ್ಲಿಪ್ಕಾರ್ಟ್ನಲ್ಲಿ ಏನು ನಾವು ಆರ್ಡರ್ ಹಾಕ್ತಾ ಇದ್ದೀವಿ ಅಂದರೆ ಒಂದು ಬೂಟು, ಇಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಕಾಣ್ತಾ ಇದೆ. ಓಕೆ, ಈ ಒಂದು ಬೂಟ್ ಕೂಡ ನಾವು ಈಗ ಆರ್ಡರ್ ಹಾಕ್ತಾ ಇದ್ದೀವಿ. ಓಕೆ, ಆ ಒಂದು ಶರ್ಟಿಗೆ ಮತ್ತು ಈ ಒಂದಿಗೆ ಬೂಟು ಮ್ಯಾಚ್ ಆಗೋದಂಥ ಒಂದು ನಾವು ಹಾಕ್ತಾ ಇದೀವಿ 9 ನಂಬರ್. ಮತ್ತು ಈ ಥರ ನಾವು ಆರ್ಡರ್ ಹಾಕ್ತಾ ಇದ್ದೀವಿ. ಓಕೆ, ಮತ್ತು ಅದು ಬಂದ ಮೇಲೆ ಮತ್ತೆ ಬೇರೆ ಬೇರೆ ಒಂದು ಪ್ರಾಡಕ್ಟ್ನ ಒಂದು ರಿವ್ಯೂ ಮಾಡಿಬಿಡೋಣ ಅಂತೆ. ಓಕೆ ಓಕೆ, ನಾವು ಇದನ್ನು ಕೂಡ ಆರ್ಡರ್ ಹಾಕಿದ್ವಿ. ಓಕೆ, ಫೋಟೋ ತೋರಿಸಿಲ್ಲ ಕಾಣುತ್ತೆ, ಬರುತ್ತೆ ಫೋಟೋ ನಮಗೆ ತೋರಿಸ್ತೀನಿ ಹೇಗಿದೆ ಅಂತ ಕಲರ್ ತೋರಿಸ್ತಾ ಇದ್ದೀನಿ. ಓಕೆ, ಈ ಒಂದು ಆರ್ಡ್ರನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. UPI ಇದೆ, ಕ್ಯಾಶ್ ಆನ್ ಡೆಲಿವರಿ ಇದೆ, ಚಲೋ ಆಗುತ್ತೆ. ಕ್ಯಾಶ್ ಆನ್ ಡೆಲಿವರಿ. ಓಕೆ, ಕ್ಯಾಶ್ ಆನ್ ಡೆಲಿವರಿ ಇದೆ. 30 ಕಾಯಿನ್ ಬಂದಿದೆಯಲ್ಲ, ಇಲ್ಲಿ ನೋಡಿ ನಾವು 399ಗೆ ಕೊಟ್ಟಿದ್ವಿ. 30 ಕಾಯಿನ್ ನಮಗೆ ಸಿಗ್ತಾ ಇದ್ದೇವೆ. ಉಚಿತ ಇದೆ, ಡೆಲಿವರಿ ಉಚಿತ ಇದೆ. ಮತ್ತು ₹3 ಲೆಸ್ ಆಗಿ ಏನೋ ಬರ್ತಾ ಇದೆ ಅನಿಸುತ್ತೆ. ನೋಡೋಣ ತಡಿ, ಮುಂದೆ ಆರ್ಡರ್ ಮಾಡೋಣ, ಏನಾಗತ್ತೆ ಗೊತ್ತಾಗತ್ತಾ. ಓಕೆ, ಆರ್ಡರ್ ಈಸ್ ಕನ್ಫರ್ಮ್, ಆರ್ಡರ್ ಡಿಲೇಸ್. ಓಕೆ, ಮರುತಿಸಲಾಗುತ್ತಿದೆ. ಓಕೆ, ಆರ್ಡರ್ ಸಕ್ಸಸ್ಫುಲ್. ಟಡಾನ್. ಓಕೆ, 8 ಕಾಯಿನ್ ಸಿಕ್ತು. ಓಕೆ ಓಕೆ, ಇಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಕಾಣ್ತಾ ಇದೆ ನೋಡಿ. ಇದು ನಮಗೆ ಪ್ರಾಡಕ್ಟ್ ಸಿಗುತ್ತೆ ಫ್ಲಿಪ್ಕಾರ್ಟಿಂದ. ವಾಟ್ಸಪ್ ಮೆಸೇಜ್ ಬಂತು. 22 ಬರುತ್ತೆ, ಅದನ್ನು ಕೂಡ 22 ಮತ್ತು 24 ಅಂತ ಹೇಳಿದ್ದಾರೆ. ಡೆಲಿವರಿ ಬಾಯ್ ಆಗಸ್ಟು, ಇದೇ ತಿಂಗಳಿಗೆ ಸಿಗತ್ತೆ ನಮಗೆ. ಆಗಸ್ಟು 22, 24 ಓಕೆ ನಮಗೆ ಸಿಗತ್ತೆ. ಇದು ಒಂದು ನಾವು ಆರ್ಡರ್ ಹಾಕಿದ್ವಿ, ಮತ್ತು ಇನ್ನೊಂದು ಕೂಡ ನಾವು ಆರ್ಡರ್ ಹಾಕಬೇಕಲ್ಲ. ಇವಾಗ ನಾವು ಹೋಗಬೇಕು. ಏನಪ್ಪ ಅಂದರೆ ಸಿಂಪಲಾಗಿ ನಮ್ಮ ಮಮ್ಮಿಯವ್ರದ್ದು ಒಂದು ಬ್ಯಾಗ್ ಆರ್ಡರ್ ಹಾಕೋದು ಉಂಟು ಮಾರೆ. ಎಲ್ಲಿಂದ ನಾವು ಆರ್ಡರ್ ಹಾಕಬೇಕಂದ್ರೆ ಸೋ ನೈಸ್, ಇಲ್ಲಿ ನಮಗೆ ಸಿಗ್ತಾರಂಥ ಒಂದು ಪ್ರಾಡಕ್ಟ್. ಓಕೆ, ನಾನು ಏನು ಮಾಡಿದೆ, ಬೂಟ್ ಆರ್ಡರ್ ಹಾಕಿದೆ, ಮಾತ್ರ ತೋರಿಸಲಿಲ್ಲ ನಿಮಗೆ ಬೂಟು. ಆ ಬೂಟು ಕೂಡ ನಾನು ಈಗ ತೋರಿಸ್ತಾ ಇದ್ದೀನಿ. ಯಾವುದಪ್ಪ, ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ನೋಡಿ, ಈ ಥರ ನಾವು ಬೂಟು. ಮತ್ತು ರಿವ್ಯೂ ಯಾರು ಮಾಡ್ಯಾರ ಅಂತ ನೋಡೋಣ. ರಿವ್ಯೂ ಮಾಡಿದರೆ ನಮಗೆ ಮತ್ತೆ ಕ್ಲಾರಿಫಿಕೇಶನ್ ಸಿಗತ್ತೆ ಹೇಗಿದೆ ಅಂತೇಳಿ. ಓಕೆ, ರಿವ್ಯೂ ಯಾರು ಮಾಡ್ಯಾರ. ಓಕೆ, ಸಿಗ್ತಾ ಇಲ್ಲ ನಮಗೆ. ಓಕೆ, ಇಲ್ಲಿ ನಮಗೆ ಸಿಕ್ತು ಇವಾಗ ರಿವ್ಯೂ ಮಾಡಿದ್ದು. ಇಲ್ಲಿ ನಮಗೆ ಫೋಟೋ ಕಾಣ್ತಾ ಇದೆ ನೋಡಿ, ಬರುತ್ತೆ. ವೇಟ್. ಓಕೆ ನೋಡಿ, ಈ ಥರ ಇದೆ ಕಲರ್ ಎಲ್ಲದಕ್ಕೂ ಟೆಸ್ಟ್ ಕರೆಕ್ಟ್ ಆಗುತ್ತೆ. ಮತ್ತು ಇದು ಕೂಡ ನೀಲಿನೂ ಕೂಡ ಇದೆ, ಸಾರಿ ಬ್ಲೂ ಕೂಡ ನೀಲಿ ಒಂದೇ. ಓಕೆ, ಈ ಥರ ಇದೆ. ಓಕೆ, ಇದನ್ನು ನಾವು ಆರ್ಡರ್ ಹಾಕಿದ್ವಿ. ಓಕೆ, ಇದು ನೋಡಿದ್ಮೇಲೆ ನಾವು ಇವಾಗ ಹೋಗಬೇಕು ಇನ್ನೊಂದು ಪ್ರಾಡಕ್ಟ್ ಆರ್ಡರ್ ಮಾಡೋದಕ್ಕೆ. ಓಕೆ ಓಕೆ ನೋಡಿ, ಇಲ್ಲಿ ಒಂದು ಪ್ರಾಡಕ್ಟ್ ನಾವು ಇವಾಗ ಆರ್ಡರ್ ಮಾಡ್ತಾ ಇದ್ದೀವಿ. ಓಕೆ, ಈ ಪ್ರಾಡಕ್ಟ್ ನೋಡಿ, ಬ್ಯಾಗು ಏನಂತಾರಪ್ಪ ಇದಕ್ಕೆ, ಹ್ಯಾಂಡ್ ಬ್ಯಾಗ್ ಅಂತೆ. ಓಕೆ, ಹೀಗೆ. ಓಕೆ, ನಾವು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 10 ದಿನ ರಿಟರ್ನ್ ಆನ್ ಎಕ್ಸ್ಚೇಂಜ್ ಇದೆ. ಮತ್ತು ಇವಾಗ ನಾವು ಆರ್ಡರ್ ಆಗ್ತಾ ಇರೋದು ಪ್ರೈಸು ಏನಪ್ಪ ಅಂದರೆ ₹592 ನಾವು ಆರ್ಡರ್ ಆಗ್ತಾ ಇದ್ದೀವಿ. ಓಕೆ, ಬಾಯ್ ಮಾಡೋಣ, ಮತ್ತು ಡೆಲಿವರಿ ಇದೆಯೋ ಇಲ್ಲ ಅಂತ ನೋಡೋಣ. ಆಗಲೇ ಮಾಡಬೇಕಿತ್ತು, ನನಗೆ ಬರಲಿಲ್ಲ. ಅದರಿಂದ 3 ಒಮ್ಮೆಕ್ಕೆ ಬಂದುಬಿಡ್ತಿತ್ತಲ್ಲ, ಎಲ್ಲ ಒಂದೇ ಆಗತ್ತೆ. ಅದೇನು ನೋಡೋಣ ಬನ್ನಿ. ಚಾ ಚನ್ ಚನ್ ಬರ್ತಾ ಇಲ್ಲ ನೋಡಿ. ಓಕೆ, ಬಾಯ್ ಆಗ್ತಾ ಇಲ್ಲ, ಜಲ್ದಿ ನಮಗೆ ಇಲ್ಲಿ ಬರ್ತಾ ಇಲ್ಲ ಸ್ಕ್ರೀನಲ್ಲಿ. ಏನು ಮಾಡ್ಬೇಕಂದ್ರೆ ಪೂರ ತೆಗೆದು ಕ್ಯಾಸ ನಾವು ಭಾಳ ಒಳಗಡೆ ಬಂದುಬಿಟ್ವಿ. ಓಕೆ, ಇಲ್ಲಿ ನಮಗೆ ಸ್ಕ್ರೀನಲ್ಲಿ ಕಾಣ್ತು. ಇವಾಗ ನಾವು ಓಪನ್ ಮಾಡಿದ್ದೀವಿ, ಮತ್ತೆ ನಾವು ಇವಾಗ ಆರ್ಡರ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಜಲ್ದಿ ಬರತ್ತಂತ ನಮಗೆ ಬಂದ ಬಿಡ್ತು. ಅದಕ್ಕಂದ್ರೆ ಭಾಳ ಒಳಗಡೆ ಹೋಗಿದ್ದೀವಿ ನಾವು, ಬೇರೆ ಬೇರೆ ತೆಗಿದ್ದೀವಿ. ಅದಕ್ಕೆ ಜಲ್ದಿ ಬರ್ತಾ ಇರಲಿಲ್ಲ. ಇವಾಗ ಎಲ್ಲ ಕ್ಯಾನ್ಸಲ್ ಮಾಡಿ ಇವಾಗ ಹಾಕಿದ್ದೇನೆ. ಗ್ಯಾರಂಟಿ ನಮಗೆ ಸಿಗ್ತಾ ಇದೆ. ಕ್ಯಾಶ್ ಆನ್ ಡೆಲಿವರಿ ಕಂಟಿನ್ಯೂ ಮಾಡ್ತಾ ಇದ್ವಿ. ಮತ್ತು ₹600 ಅದು ನಮಗೆ ಬಿದ್ದಿದೆ. ಎಷ್ಟು ಕಡಿಮೆ ಆಗತ್ತಂತ ನೋಡೋಣ ಬನ್ನಿ. ಓಕೆ, ಡೆಲಿವರಿ ತೊಗೊತಾ ಇದ್ದಾರೆ ₹80, ₹677 ನಮಗೆ ಇದು ಬಿದ್ದಿದೆ ಸರ. ಯುವರ್ ಸೇವಿಂಗ್ 4407 ಅಂತೆ. ಏನಪ್ಪ ಹಾಗೆ ಸುಮ್ಮನೆ ಇವು ಡೈಲಾಗ್ ಹೊಡಿತಾರೆ, ನಮಗೆ ಗೊತ್ತೈತಿ. ಇವಾಗ ಏನಿದೆ ಇದು ಪ್ಲಸ್ ಯುವರ್ ಆರ್ಡರ್ಸ್. ಓಕೆ, ಆರ್ಡರ್ ಆಯಿತು. ಇವಾಗ ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ 22 ಆಗಸ್ಟ್ಗೆ ಇದು ನಮಗೆ ಸಿಗುತ್ತೆ. ಈ ತಾರೀಕು ನಾವು ಆರ್ಡರ್ ಹಾಕ್ತಾ ಇದ್ವಿ. 13 ಆಗಸ್ಟ್ಗೆ ಹಾಕ್ತಾ ಇದ್ವಿ. ಓಕೆ, ಇದು 22 ಆಗಸ್ಟಿಗೆ ನಮಗೆ ಈ ಪ್ರಾಡಕ್ಟು ಸಿಗುತ್ತೆ. ಓಕೆ, ನಾವು ಹಾಕಿದ್ವಿ 3 ಪ್ರಾಡಕ್ಟು. ಓಕೆ, ಇನ್ನೊಂದು ಪ್ರಾಡಕ್ಟ್ ನಾವು ಆರ್ಡರ್ ಹಾಕಲಿಲ್ಲ. ಓಕೆ, ಫ್ಲಿಪ್ಕಾರ್ಟಿಂದ ನಮಗೆ ಏನೋ ಸಿಗ್ತಾ ಇದೆ ನೋಡಿ, ಕ್ರ್ಯಾಚ್ ಕಾರ್ಡ ಹೋಗಬಿಡ್ತದ. ಕ್ರ್ಯಾಚ್ ಕಾರ್ಡ್ ಅಂತ ಅದನ್ನು ಹೋತು. ಓಕೆ, ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ
ನಮ್ಮಪ್ಪರಿಗೂ ಒಂದು ಶರ್ಟ್ ಆರ್ಡ್ರ್ ಮಾಡಬೇಕಿತ್ತಲ್ಲ, ಹೇಗೆ ಮಾಡಬೇಕಂತ ನನಗೆ ತಿಳಿತಾ ಇಲ್ಲ. ಒಂದು ನೋಡೋಣ, ಆ ಒಂದು ಶರ್ಟು ಎಲ್ಲೋ ಇತ್ತಲ್ಲ, ಅವರಿಗೆ ಇಷ್ಟ ಆಗಿತ್ತು, ನಾನು ತೋರಿಸಿದ್ದೆ ಅವರಿಗೆ. ಇದು ನಮಗೆ ಸಿಕ್ಕಿತ್ತು ಫ್ಲಿಪ್ಕಾರ್ಟ್ನಲ್ಲಿ. ಇವಾಗ ನಾವು ಹುಡುಕಬೇಕು ಎಲ್ಲೇ. ಓಕೆ, ನಸೀಬ್ ಚಲೋ ಇದೆ, ಸ್ಕ್ರೀನ್ ಮೇಲೆ ಇದೆ ಕೊಡು ಅಂತ ಹೇಳ್ತಾ ಇದೆ ಆರ್ಡರ್. ಮತ್ತೆ ನಸೀಬ್ನಲ್ಲಿ ನಾವು ಇವಾಗ ಓ ಮೈ ಗಾಡ್, ಎಲ್ ಸೈಜ್ ಇದೆ, ಎಲ್ ಸೈಜ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಮತ್ತು ರಿಟರ್ನ್ ಇದೆಯೋ ಇಲ್ಲ ಅಂತೇಳಿ. ಓಕೆ, 10 ದಿನಗಳ ರಿಟರ್ನ್ ನೀತಿ. ಓಕೆ, ನೀತಿ ರಿಟರ್ನ್ ಅಂತ ಇದೆ, ನೋಡೋಣ, ಆರ್ಡರ್ ಹಾಕಿ ನೋಡೋಣ. ಓಕೆ ಬಾಯ್. ಈ ಎಲ್ ಸೈಜ್ ನಾವು ಆರ್ಡರ್ ಹಾಕ್ತಾ ಇದ್ದೀವಿ. ಎಕ್ಸೆಲ್ ಕೂಡ ಇಲ್ಲ, 29 ಇದೆ ಇದು. ಸೋಲರ್ ಲೆಂತ್ ಇದೆ. ಓಕೆ, ನಾವು ನೋಡ್ಬೇಕು ಇವಾಗ ಏನಪ್ಪ ಅಂದರೆ, ಒಂದು ಯಾರಿಗಾರು ಕೇಳಬೇಕು, ಒಂದು ಇದು ಬರುತ್ತೋ ಇಲ್ಲೋ ಅಂತ ನನಗೆ ಡೌಟು. ಓಕೆ, ಸೈಜು ಮತ್ತು ಎಲ್ ಸೈಜ್ ಕಲರೇ ಬೇರೆ ಬರ್ತಾಯಿದೆ ನೋಡಿ, ಇದು ಕಲರ್ ಸೈಜ್ ಬರ್ತಾಯಿದೆ, ಬೇರೆನೇ ಬರ್ತಾಯಿದೆ. ಓಕೆ, ಸಿಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ ಅಂತ. ಯಾಕಂದರೆ ನಮ್ಮಪ್ಪರ ಸೈಜಿಗೆ ಆ ಕಲರ್ ನನಗೆ ಸಿಗ್ತಾ ಇಲ್ಲ. ನೆಕ್ಸ್ಟ್ ನೋಡೋಣ, ಇದು ನಾವು ತರಿಸ್ತೀವಿ ಇಲ್ಲ ಅಂತ ನೋಡೋಣಂತೆ. ಮತ್ತು ಅದು ಬಂತಪ್ಪ ಅಂದ್ರೆ ಅದನ್ನು ಕೂಡ ರಿವ್ಯೂ ಮಾಡಿಬಿಡ್ತೀನಿ. ನಮ್ಮಪ್ಪರಿಗೆ ಕೇಳ್ತೀನಿ, ಮತ್ತು ಇನ್ನೊಂದು ಥರ ಸೈಜನ್ನು ನೋಡಿ ಅವರು ಮತ್ತು ನಮ್ಮಪ್ಪರು ಏನು ಮಾಡ್ತಾರೆ ಅಂದರೆ ಹೊಡಿಸ್ತಾರೆ. ಈ ಥರ ರೆಡಿಮೇಡ್ ತೊಗೊಳೋದಿಲ್ಲ. ನಾವು ಇವಾಗ ಹೇಗೆ ಆರ್ಡರ್ ಹಾಕ್ತಾ ಇದ್ದೀವಿ, ಅವ್ರಿಗೆ ಕೇಳಿ ಆರ್ಡರ್ ಹಾಕ್ತಾ ಇದ್ದೀವಿ. ನೋಡೋಣ, 4 ಮುಂಜೆ ಆದಮೇಲೆ ನೋಡೋಣ ಈ ಥರ ಇದೆ ಅಂತ ಹೇಳ್ತೀನಿ. ಮತ್ತು ಸೈಜ್ ಕೂಡ ಹೇಗೆ ನೋಡೋಣ, ಮತ್ತು ಕಂಟಿನ್ಯೂ ಮಾಡೋಣ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ನೀವು ಮಾಡಬೇಕಾಗಿದ್ದು ಲೈಕ್, ಶೇರ್, ಕಾಮೆಂಟ್. ಬನ್ನಿ, ಸಿಗೋಣ. ಬಾಯ್.